ಸ್ನೇಹಿತರೆ, ಇಂಜಿನ್ ಅನ್ನೋ ಒಂದು ಕಂಪ್ನಿ ದೈತ್ಯಕಾರದ ಡೈನೋಸರ್ ಗಳಿರುವಂತಹ ಐಲ್ಯಾಂಡ್ ಒಳಗಡೆ ಹೋಗಿ ಅಲ್ಲಿ ವಾಸವಾಗಿರುವಂತ ಡೈನೋಸರ್ ಗಳನ್ನ ತಮ್ಮ ಸಿಟಿ ಒಳಗಡೆ ತಂದು ಅವುಗಳನ್ನ ಜನಗಳಿಗೆಲ್ಲ ತೋರಿಸಿ ಸಖತ್ ದುಡ್ಡು ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಅದರಿಂದ ಅವ್ರುಗಳು ಆ ಐಲ್ಯಾಂಡ್ ಒಳಗಡೆ ಹೋಗಿ ಆ ಡೈನೋಸರ್ ಗಳನ್ನ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ. ಅದರಿಂದ ಅವರ ಕಂಪ್ನಿ ಹೇಗ್ ನಾಶ ಆಗುತ್ತೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ಈ ಮೂವಿಯ ಹೆಸರು ದ ಲಾಸ್ಟ್ ವರ್ಲ್ಡ್ ಜುರಾಸಿಕ್ ಪಾರ್ಕ್ ಅಂತ. ಈ ಮೂವಿನಲ್ಲಿರುವಂತ ಒಂದೊಂದು ಸೀನ್ ಕೂಡ ತುಂಬಾನೇ ಅದ್ಭುತವಾಗಿದೆ. ಕ್ಷಣ ಕ್ಷಣದಲ್ಲೂ ಥ್ರಿಲ್ಲಿಂಗ್ ಅಡ್ವೆಂಚರ್ ಆಗಿರುವಂತ ಈ ಮೂವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಸೌತ್ ವೆಸ್ಟ್ ನಲ್ಲಿರುವಂತ ಐಲಸೋರ್ನ ಐಲ್ಯಾಂಡ್ ನ ತೋರಿಸ್ತಾರೆ. ಅದು 87 ಮೈಲ್ಸ್ ನಷ್ಟು ಅಗಲವಾಗಿರುತ್ತೆ. ಅದೇ ಐಲ್ಯಾಂಡ್ ಗೆ ಮಿಸ್ಟರ್ ಬ್ರೌಮೆನ್ ಅನ್ನೋ ಒಬ್ಬ ಅಧಿಕಾರಿ ಅವನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಅಂತ ಬಂದಿರ್ತಾನೆ. ಆ ಸಮಯದಲ್ಲಿ ಅವನ ಮಗಳು, ನಾನು ಈ ಐಲ್ಯಾಂಡ್ ನಲ್ಲಿ ಆಟ ಆಡ್ಬೇಕು, ನನ್ನನ್ನ ನನ್ ಪಾಡಿ ಬಿಡಿ ಅಂತ ಅವ್ರ ತಾಯಿ ಜೊತೆ ಜಗಳ ಆಡ್ಕೊಂಡು ಅಲ್ಲಿಂದ ಪಕ್ಕಕ್ಕೆ ಹೋಗ್ತಿರುತ್ತೆ. ಅದರಿಂದ ಮಿಸ್ಟರ್ ಬ್ರೌಮೆನ್ ಹತ್ರ ಬಂದು ಈ ಜಾಗ ಸೇಫ್ ಇದೆಯಾ, ಅವುಗಳೇನಾದ್ರೂ ಇದಾವ ಅಂತ ಕೇಳ್ತಾಳೆ. ಅದಕ್ಕೆ ಮಿಸ್ಟರ್ ಬ್ರೌಮೆನ್, ಈ ಜಾಗದಲ್ಲಿ ಆ ರೀತಿ ಏನು ಸಮಸ್ಯೆ ಇಲ್ಲ, ಅವಳು ಸ್ವಲ್ಪ ಹೊತ್ತು ಆಟ ಆಡ್ಲಿ ಬಿಡು ಅಂತ ಹೇಳ್ತಾರೆ. ಆ ಮಗು ಆಟ ಆಡ್ಕೊಂಡು ಬರ್ತಿರ್ಬೇಕಾದ್ರೆ ಪಕ್ಕದಲ್ಲಿದ್ದಂತ ಪೊದೆಯಿಂದ ಒಂದು ಚಿಕ್ಕ ಪ್ರಾಣಿ ಆ ಮಗು ಮುಂದೆ ಬರುತ್ತೆ. ಅದನ್ನ ನೋಡಿ ಆ ಮಗು ತುಂಬಾನೇ ಖುಷಿಯಿಂದ ಅದು ತಿಂತ ಇರುವಂತ ಬ್ರೆಡ್ ನ ಆ ಪ್ರಾಣಿಗೆ ಸ್ವಲ್ಪ ಕೊಡುತ್ತೆ. ಆ ಪ್ರಾಣಿ ಕೂಡ ಅದನ್ನ ತಿನ್ನುತ್ತೆ. ಅದರಿಂದ ಆ ಮಗು ಅವರ ತಂದೆ ತಾಯಿಗೆ ಜೋರಾಗಿ ಹೋಗಿ, ಮಾಮ್ ಡ್ಯಾಡ್, ನನ್ನ ಹತ್ರ ಬೇಗ ಬನ್ನಿ, ನನ್ಗೆ ಒಂದು ಮುದ್ದಾಗಿರುವಂತ ಪ್ರಾಣಿ ಸಿಕ್ಕಿದೆ ಅಂತ ಕರಿತಾ ಇರುತ್ತೆ. ಆದ್ರೆ ಅಷ್ಟರಲ್ಲಿ ಆ ಮಗು ಸುತ್ತ ಅದೇ ರೀತಿ ಇರುವಂತಹ ತುಂಬಾ ಪ್ರಾಣಿಗಳು ಬಂದು ಸುತ್ತಾಕೊಳ್ತವೆ. ಅದರಿಂದ ಆ ಮಗುಗೆ ತುಂಬಾನೇ ಭಯ ಆಗಿ ಜೋರಾಗಿ ಕೂಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಎಲ್ರು ಆ ಮಗು ಹತ್ರ ಓಡ್ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಪ್ರಾಣಿಗಳು ಆ ಮಗುನ ಸಾಯಿಸ್ಬಿಟ್ಟಿರ್ತವೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಮೆಟ್ರೋದಲ್ಲಿ ಹೋಗ್ತಿರುವಂತ ಮ್ಯಾಲ್ಕೋಮ್ ನ ತೋರಿಸ್ತಾರೆ. ಅವನು ಜಾನ್ ಹ್ಯಾಮಂಡ್ ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಜಾನ್ ಹ್ಯಾಮಂಡ್ ನ ಮನೆ ಹತ್ರ ಬಂದಾಗ ಅಲ್ಲಿ ಅವನಿಗೆ ಪೀಟರ್ ಸಿಗ್ತಾನೆ. ಅವನು ಮ್ಯಾಲ್ಕೋಮ್ ನ ನೋಡಿ, ನನ್ನ ಅಂಕಲ್ ಗೆ ಜುರಾಸಿಕ್ ಪಾರ್ಕ್ ಬಗ್ಗೆ ಕತೆ ಹೇಳೋದಕ್ ಬಂದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮ್ಯಾಲ್ಕೋಮ್, ಇಂಜಿನ್ ಕಂಪ್ನಿಯವರ ನಿರ್ಲಕ್ಷ್ಯದಿಂದ ಇವಾಗಲೇ 3 ಜನ ಸತ್ತೋಗಿದ್ದಾರೆ. ಅದ್ರ ಬಗ್ಗೆ ನೀವುಗಳು ಇದುವರೆಗೂ ಏನು ಆಕ್ಷನ್ ತಗೊಂಡಿಲ್ಲ. ಇದರಿಂದ ನಾವುಗಳು ಜುರಾಸಿಕ್ ಪಾರ್ಕ್ ಒಳಗಡೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ ಅಂತ ಹೇಳ್ತಾನೆ. ಅವಾಗ ಪೀಟರ್, ಇನ್ಮೇಲೆ ಇಂಜಿನ್ ಕಂಪ್ನಿಯ ಎಲ್ಲಾ ಜವಾಬ್ದಾರಿಗಳನ್ನ ನಾನೇ ತಗೊಳ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಡಿಸಿಷನ್ಸ್ ಗಳನ್ನ ಇನ್ಮೇಲೆ ನಾನೇ ತಗೊಳ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಮ್ಯಾಲ್ಕಮ್ ಜಾನ್ ಹ್ಯಾಮಂಡ್ ನ ಮೀಟ್ ಮಾಡ್ತಾನೆ. ಅವರು ಅವನಿಗೆ ಐಲಸೋರ್ನ ಐಲ್ಯಾಂಡ್ ಬಗ್ಗೆ ತಿಳಿಸ್ತಾರೆ. ಅದೇನಂದ್ರೆ ಐಲಸೋರ್ನ ಐಲ್ಯಾಂಡ್ ನಲ್ಲಿ ಇವರ ಇಂಜಿನ್ ಕಂಪ್ನಿಯ ಒಂದು ಬ್ರಾಂಚ್ ಇರುತ್ತೆ. ಅದರಲ್ಲಿ ಇವ್ರುಗಳು ಡೈನೋಸರ್ ಗಳನ್ನ ಸಾಕ್ತಿರ್ತಾರೆ. ಯಾಕಂದ್ರೆ ಆ ಪ್ರಾಣಿಗಳನ್ನೆಲ್ಲ ಜನಗಳಿಗೆ ತೋರ್ಸೋದಕ್ಕೋಸ್ಕರ ಆ ಐಲ್ಯಾಂಡ್ ನ ಒಂದು ನೇಚರ್ ಪ್ರಿಸರ್ವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಒಂದಿನ ಐಲ್ಯಾಂಡ್ ನಲ್ಲಿ ತುಂಬಾ ಜೋರಾದ ಬಿರುಗಾಳಿ ಬರುತ್ತೆ. ಅದರಿಂದ ಇವ್ರುಗಳು ಆ ಪ್ರಾಣಿಗಳನ್ನ ಅಲ್ಲೇ ಬಿಟ್ಟು ಆ ಐಲ್ಯಾಂಡ್ ಇಂದ ಹೊರಗಡೆ ಬರ್ತಾರೆ. ನಾವುಗಳು ಆ ಐಲ್ಯಾಂಡ್ ನಲ್ಲಿ ಇಲ್ದೇ ಇದ್ರು ಕೂಡ ಆ ಪ್ರಾಣಿಗಳು ಇನ್ನೂ ಬದುಕಿದವೆ, ಅದು ಹೇಗೆ ಅನ್ನೋ ಪ್ರಶ್ನೆ ನನಗೆ ತುಂಬಾನೇ ಕಾಡ್ತಾ ಇದೆ. ಅದರಿಂದ ಆ ಪ್ರಶ್ನೆಗೆ ನನ್ನ ಹೊಸ ಟೀಮ್ ನವರು ಉತ್ತರ ಹುಡುಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾಲ್ಕಮ್, ಅದು ಯಾವ ಟೀಮು ಅಂತ ಕೇಳ್ತಾನೆ. ಅವಾಗ ಜಾನ್ ಹ್ಯಾಮಂಡ್, ಹೌದು, ನಾನು ಒಂದು ಟೀಮ್ ನ ರಚನೆ ಮಾಡಿದ್ದೀನಿ. ಸ್ಯಾಟಲೈಟ್ ನ ಪ್ರಕಾರ ಮಾಂಸಾಹಾರಿ ಪ್ರಾಣಿಗಳು ಯಾವಾಗ್ಲೂ ಆ ಐಲ್ಯಾಂಡ್ ನ ಮಧ್ಯದಲ್ಲಿ ಇರ್ತವೆ. ಆದ್ರೆ ನಾನ್ ರಚನೆ ಮಾಡಿರುವಂತ ಟೀಮು ಆ ಐಲ್ಯಾಂಡ್ ನ ಹೊರಗಡೆ ಭಾಗದಲ್ಲಿ ಕೆಲಸ ಮಾಡುತ್ತೆ. ಈ ಟೀಮ್ ನಲ್ಲಿ 4 ಜನ ಇರ್ತಾರೆ. ಅದರಲ್ಲಿ ಒಬ್ಬನ ಹೆಸರು ನಿಕ್ ವ್ಯಾನ್ ಓವನ್ ಅಂತ, ಅವನು ಅಲ್ಲಿನ ದೃಶ್ಯಗಳನ್ನ ಫೋಟೋ ಮತ್ತೆ ವಿಡಿಯೋಗ್ರಾಫ್ ಮಾಡ್ಕೊಳ್ತಾನೆ. ಇನ್ನೊಬ್ಬನ ಹೆಸರು ಎಡಿಕೇರ್ ಅಂತ, ಅವನು ಯಂತ್ರಗಳ ತಜ್ಞ. 3ನೇವರು ಒಬ್ಬ ವೈಜ್ಞಾನಿಕರು. ಹಾಗೆ ಅವ್ರಗಳ ಜೊತೆ 4ನೇವನಾಗಿ ನೀನು ಹೋಗ್ಬೇಕು, ನೀನು ಅವ್ರಗಳನ್ನೆಲ್ಲ ಲೀಡ್ ಮಾಡ್ಬೇಕು. ಐಲಸೋರ್ನ ಐಲ್ಯಾಂಡ್ ನ ನಾನು ತುಂಬಾ ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದೆ. ಆದ್ರೆ ಕೆಲವು ದಿನಗಳ ಹಿಂದೆ ಆ ಐಲ್ಯಾಂಡ್ ಗೆ ಒಬ್ರು ಅಧಿಕಾರಿ ಅವರ ಫ್ಯಾಮಿಲಿ ಜೊತೆ ಹೋದಾಗ ಅವರ ಮಗಳನ್ನ ಅಲ್ಲಿನ ಪ್ರಾಣಿಗಳು ಸಾಯಿಸ್ಬಿಟ್ವು. ಅದರಿಂದ ಐಲ್ಯಾಂಡ್ ಬಗ್ಗೆ ಇವಾಗ ತುಂಬಾ ಜನಗಳಿಗೆ ಗೊತ್ತಾಗಿದೆ. ಅವ್ರುಗಳು ಐಲ್ಯಾಂಡ್ ನ ಲೂಟ್ ಮಾಡೋದಕ್ಕೆ ನೋಡ್ತಿದ್ದಾರೆ. ನಾನಿವಾಗ ಐಲ್ಯಾಂಡ್ ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಸಾರ್ವಜನಿಕರ ಅಭಿಪ್ರಾಯಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಅವ್ರಗಳ ಅಭಿಪ್ರಾಯನ ಪಡೆಯೋದಕ್ಕೆ ಜುರಾಸಿಕ್ ಪಾರ್ಕ್ ನ ಎಲ್ಲಾ ವಿಷಯಗಳನ್ನ ಜನರ ಮುಂದೆ ಇಡ್ಬೇಕಾಗುತ್ತೆ. ಆ ಕೆಲ್ಸನ ನೀವುಗಳು ಮಾಡ್ಬೇಕು. ಇದು ಆ ಐಲ್ಯಾಂಡ್ ನ ಉಳಿಸ್ಕೊಳ್ಳೋದಕ್ಕೆ ನಮ್ಗಿರುವಂತ ಕೊನೆಯ ಅವಕಾಶ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಮ್ಯಾಲ್ಕಮ್ ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಈ ಕೆಲ್ಸನ ಮಾಡೋದಿಲ್ಲ. ಹಾಗೆ ನಾನು ಉಳ್ದ 3 ಜನನ ಮೀಟ್ ಮಾಡಿ ಅವ್ರಗಳಿಗೂ ಕೂಡ ಈ ಜಾಗಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಜಾನ್ ಹ್ಯಾಮಂಡ್, ನಿನ್ಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಂದ್ರೆ ಒಬ್ಬ ವೈಜ್ಞಾನಿಕನಾಗಿ ನಿಮ್ಗಳ ಜೊತೆ ಕೆಲಸ ಮಾಡೋದಕ್ಕೆ ನೀನ್ ತುಂಬಾನೇ ಪ್ರೀತಿ ಮಾಡುವಂತ ಸಾರ ಬರ್ತಿದ್ದಾಳೆ. ಅವಳ ಜೊತೆ ಕೆಲಸ ಮಾಡೋದಕ್ಕೆ ನಿನ್ಗೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತಾರೆ. ಅದನ್ನ ಕೇಳಿದ ಮ್ಯಾಲ್ಕಮ್, ಸಾರಾಗೆ ಈ ಕೆಲ್ಸನ ಒಪ್ಕೋಬೇಡ ಅಂತ ಹೇಳೋದಕ್ಕೆ ಕಾಲ್ ಮಾಡೋದಕ್ಕೆ ನೋಡ್ತಾನೆ. ಅವಾಗ ಜಾನ್ ಹ್ಯಾಮಂಡ್, ಅದು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವಳು ಇವಾಗಲೇ ಆ ಐಲ್ಯಾಂಡ್ ಒಳಗಡೆ ಹೋಗಿದ್ದಾಳೆ. ಇನ್ನ 3 ದಿನಗಳ ನಂತರ ನಿಮ್ಗೆ ಅವಳು ಐಲ್ಯಾಂಡ್
ಐಲ್ಯಾಂಡ್ ಒಳಗಡೆ ಸಿಗ್ತಾಳೆ ಅಂತ ಹೇಳ್ತಾರೆ. ಅವಾಗ ಮ್ಯಾಲ್ಕಮ್, ನಾನು ಆ ಐಲ್ಯಾಂಡ್ ಗೆ ಹೋಗ್ತೀನಿ, ಆದ್ರೆ ನಿಮ್ ಕೆಲ್ಸಕ್ಕೋಸ್ಕರ ಅಲ್ಲ, ಸಾರನ ಹುಡ್ಕೋದಕ್ ಮಾತ್ರ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ ನಂತರ ಮ್ಯಾಲಿಕಮ್ ಅವನ ಮಗಳಾದ ಕ್ಯಾಲಿ ಕಾರ್ಟಿಸ್ ನ ಮೀಟ್ ಮಾಡಿ, ನಾನ್ ಸ್ವಲ್ಪ ಕೆಲ್ಸಕ್ಕೋಸ್ಕರ ಹೊರ್ಗಡೆ ಹೋಗ್ತಿದ್ದೀನಿ, ನಾನ್ ವಾಪಸ್ ಬರೋವರೆಗೂ ನೀನು ಲಾರಾ ಜೊತೆ ಇರು ಅಂತ ಹೇಳ್ತಾನೆ. ಅವಾಗ ನಮ್ಗೆ ಮ್ಯಾಲ್ಕಮ್ ನ ವೈಫ್ ಬದುಕಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಕೆಲಿ, ನನಗೆ ಲಾರಾ ಅಂದ್ರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ, ನಾನು ಕೂಡ ನಿಮ್ಗಳ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಅದಕ್ಕೆ ಮ್ಯಾಲ್ಕಮ್, ನಾನು ಹೋಗ್ತಿರುವಂತ ಜಾಗ ತುಂಬಾನೇ ಡೇಂಜರಸ್ ಆಗಿದೆ, ಅಲ್ಲಿಗೆ ಮಕ್ಳುಗಳು ಯಾವುದೇ ಕಾರಣಕ್ಕೂ ಬರ್ಬಾರ್ದು, ಅದ್ರಿಂದ ನೀನು ಸ್ವಲ್ಪ ದಿನ ಲಾರಾ ಜೊತೆನೆ ಇರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೆಲಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ. ನಂತರ ಎಲ್ರು ಐಲಸೋರ್ನ ಐಲ್ಯಾಂಡ್ ಕಡೆ ಒಂದು ಬೋಟ್ ನಲ್ಲಿ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಎಡಿ ಅವ್ನ್ ತಂದಿರುವಂತ ರೈಫಲ್ ಗಳ ಬಗ್ಗೆ ಮ್ಯಾಲ್ಕಮ್ ಗೆ ಹೇಳ್ತಿರ್ತಾನೆ. ಈ ರೈಫಲ್ ನಿಂದ ಇಂಜೆಕ್ಷನ್ ನ ಶೂಟ್ ಮಾಡಿದ್ರೆ ಪ್ರಾಣಿಗಳು ಮೂರ್ಛೆ ಹೋಗ್ತವೆ ಅಂತ. ಅದಾದ್ಮೇಲೆ ಎಲ್ರು ಒಂದು ಕ್ಯಾರವನ್ ಮತ್ತೆ 2 ಕಾರ್ಗಳನ್ನ ತಗೊಂಡು ಆ ಐಲ್ಯಾಂಡ್ ಒಳಗಡೆ ಬರ್ತಾರೆ. ನಂತರ ಒಂದು ಡಿವೈಸ್ ನ ಸಹಾಯದಿಂದ ಸಾರಾ ಇರುವಂತ ಸಿಗ್ನಲ್ ನ ತಿಳ್ಕೊಂಡು ಆ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ದೂರ ಅವ್ರುಗಳು ಕಾಡ್ ಒಳಗಡೆ ಬಂದಾಗ ಒಂದು ಜಾಗದಲ್ಲಿ ಅವ್ರುಗಳಿಗೆ ಸಾರಾಳ ಬ್ಯಾಗ್ ಸಿಗುತ್ತೆ. ಅದನ್ನ ನೋಡಿ ಎಲ್ರು ಸಾರಾ ಅಂತ ಕೂಗ್ತಿರ್ತಾರೆ. ಆ ಸಮಯದಲ್ಲಿ ಅವ್ರಗಳ ಮುಂದೆ ದೈತ್ಯಕಾರದಲ್ಲಿರುವಂತ ಸಸ್ಯಾಹಾರಿ ಡೈನೋಸರ್ ಗಳು ಪಾಸ್ ಆಗ್ತಿರ್ತವೆ. ಆ ಪ್ರಾಣಿಗಳನ್ನ ನೋಡಿ ಇವ್ರುಗಳಿಗೆ ಮಾತೆ ಬರ್ತಿರೋದಿಲ್ಲ, ಅಷ್ಟೊಂದು ದಿಗ್ಭ್ರಮೆಯಿಂದ ಆ ಪ್ರಾಣಿಗಳನ್ನ ಇವ್ರುಗಳು ನೋಡ್ತಾ ಇರ್ತಾರೆ. ಆ ಪ್ರಾಣಿಗಳು ಎಷ್ಟೊಂದು ದೊಡ್ಡದಾಗಿರ್ತವೆ ಅಂದ್ರೆ ಮನುಷ್ಯರು ಆ ಪ್ರಾಣಿಗಳ ಮುಂದೆ ಸಣ್ಣ ಕ್ರಿಮಿಕೀಟಗಳಂತೆ ಕಾಣ್ತಿರ್ತಾರೆ. ಆ ಪ್ರಾಣಿಗಳ ಫೋಟೋಗಳನ್ನ ತಗೊಳ್ಳೋದಕ್ಕೆ ಅಂತ ನಿಕ್ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಮರದ ದಿಮ್ಮೆ ಮೇಲ್ಗಡೆ ಬರ್ತಾನೆ. ಅವಾಗ ಅವನ್ ಪಕ್ಕದಲ್ಲೇ ಸಾರಾ ಕೂಡ ಇರ್ತಾಳೆ. ಅವಳು ಅವನನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಅವಳನ್ನ ನೋಡಿ ಮ್ಯಾಲ್ಕಮ್, ನೀನು ಇಲ್ಲಿಗೆ ಬರುವಂತ ವಿಷಯನ ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸಾರಾ, ನಾನ್ ನಿನ್ಗೆ ಈ ವಿಷಯನ ಮೊದ್ಲೇ ತಿಳಿಸಿದ್ರೆ ನೀನ್ ನನ್ನನ್ನ ಇಲ್ಲಿಗೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅವ್ರಗಳ ಮುಂದೆ ಸಸ್ಯಾಹಾರಿ ಡೈನೋಸರ್ ಗಳು ಕಾಣ್ತವೆ. ಅದರಿಂದ ಅವುಗಳ ಫೋಟೋ ತಗೊಳ್ಳೋದಕ್ಕೆ ಅಂತ ಸಾರಾ ಆ ಪ್ರಾಣಿಗಳ ಹತ್ರ ಬಂದಾಗ ಆ ಪ್ರಾಣಿಗಳ ಒಂದು ಮರಿ ಸಾರಾಗೆ ಕಾಣುತ್ತೆ. ಆ ಮರಿನ ಸಾರಾ ಕೈಯಿಂದ ಟಚ್ ಮಾಡಿ ಫೀಲ್ ಮಾಡ್ತಿರ್ಬೇಕಾದ್ರೆ ಅವಳ ಕ್ಯಾಮ್ರಾದಲ್ಲಿರುವಂತ ರೀಲ್ ಖಾಲಿಯಾಗಿ ಅದು ರಿವೈಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸೌಂಡ್ ನ ಕೇಳಿಸ್ಕೊಂಡು ಆ ಮರಿ ಜೋರಾಗಿ ಕೂಕೊಳ್ಳುತ್ತೆ. ಅದರಿಂದ ಅಲ್ಲಿದ್ದಂತ ಎಲ್ಲಾ ಪ್ರಾಣಿಗಳು ಸಾರಾ ಸುತ್ತಾಕೊಂಡು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಅವಾಗ ಸಾರಾ ಒಂದು ಟೊಳ್ಳಾಗಿರುವಂತ ಮರುದಿಮ್ಮೆ ಒಳಗಡೆ ಹೋಗಿ ಸೇರ್ಕೋತಾಳೆ. ಅದರಿಂದ ಆ ಪ್ರಾಣಿಗಳು ತನ್ನ ಮರಿನ ಕರ್ಕೊಂಡು ಅಲ್ಲಿಂದ ಹೋಗ್ತವೆ. ಅದಾದ್ಮೇಲೆ ಎಲ್ರು ಪ್ರಾಣಿಗಳನ್ನ ನೋಡಿ ತುಂಬಾ ಖುಷಿಯಿಂದ ವಾಪಸ್ ಅವರ ಕ್ಯಾಂಪ್ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಬೆಂಕಿ ಹಾಕಿರ್ತಾರೆ. ಅದನ್ನ ನೋಡಿ ಈ ಬೆಂಕಿನ ಯಾರು ಹಾಕಿರ್ಬಹುದು ಅಂತ ಮ್ಯಾಲ್ಕಮ್ ಆಶ್ಚರ್ಯ ಪಡ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತ ಕ್ಯಾರವನ್ ಇಂದ ಕ್ಯಾಲಿ ಹೊರಗಡೆ ಬಂದು ಅವಳು ನಿಮ್ಗಳಿಗೋಸ್ಕರ ಅಡ್ಗೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅವಳು ಮ್ಯಾಲ್ಕಮ್ಗೆ ಗೊತ್ತಾಗದೇ ಇರೋ ಹಾಗೆ ಕ್ಯಾರವನ್ ಒಳಗಡೆ ಬಚ್ಚಿಟ್ಕೊಂಡಿರ್ತಾಳೆ. ಅವಳನ್ನ ನೋಡಿ ಮ್ಯಾಲ್ಕಮ್, ನಾನ್ ನಿನ್ಗೆ ಏನ್ ಹೇಳಿದ್ದೆ, ನನ್ ಜೊತೆ ಬರ್ಬೇಡ ಅಂತ ಹೇಳಿದ್ರು, ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾಲಿ, ನನ್ಗೆ ಒಬ್ಳೆ ಇರೋದಕ್ಕೆ ಬೋರ್ ಆಗುತ್ತೆ, ಲಾರಾನ ಕಂಡ್ರೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ, ಅದರಿಂದ ಈ ರೀತಿ ಮಾಡ್ದೆ ಅಂತ ಹೇಳ್ತಾಳೆ. ನಂತರ ಮ್ಯಾಲ್ಕಮ್ ಸಾರಾಗೆ, ನಾವು ಇವಾಗ್ಲೇ ಇಲ್ಲಿಂದ ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಸಾರಾ ಒಪ್ಪೋದಿಲ್ಲ. ನೀವುಗಳು ಬೇಕಾದ್ರೆ ಇಲ್ಲಿಂದ ಹೋಗಿ, ನಾನ್ ಸ್ವಲ್ಪ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಏನೋ ಸೌಂಡ್ ಆಗ್ತಿರುತ್ತೆ. ಅದರಿಂದ ಆ ಸೌಂಡ್ ಏನಿರ್ಬಹುದು ಅಂತ ಎಲ್ಲ ನೋಡಿದ್ರೆ ಕೆಲವು ಹೆಲಿಕಾಪ್ಟರ್ ಗಳು ಆ ಐಲ್ಯಾಂಡ್ ಒಳಗಡೆ ಬರ್ತಿರ್ತವೆ. ಆ ಹೆಲಿಕಾಪ್ಟರ್ ನಲ್ಲಿ ಎಂಜಿನ್ ಕಂಪನಿಯ ನೇಮ್ ಇರುತ್ತೆ. ಅವ್ರುಗಳು ಆ ಐಲ್ಯಾಂಡ್ ನಲ್ಲಿರುವಂತ ಪ್ರಾಣಿಗಳನ್ನ ಹಿಡಿದು ಅವರ ಸಿಟಿ ಒಳಗಡೆ ತಗೊಂಡೋಗೋದಕ್ಕೆ ಅಂತ ಬಂದಿರ್ತಾರೆ. ಅದರಿಂದ ಅವ್ರುಗಳು ಮೊದಲು ಸಸ್ಯಾಹಾರಿ ಪ್ರಾಣಿಗಳನ್ನ ಟಾರ್ಗೆಟ್ ಮಾಡಿ ಅವುಗಳನ್ನ ಬಂಧಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವ್ರುಗಳನ್ನ ನೋಡಿ ಅಲ್ಲಿದ್ದಂತ ಪ್ರಾಣಿಗಳೆಲ್ಲ ಓಡೋಗ್ತಿರ್ತವೆ. ಆಲ್ಮೋಸ್ಟ್ ಅಲ್ಲಿ ತುಂಬಾನೇ ಸಸ್ಯಾಹಾರಿ ಪ್ರಾಣಿಗಳಿರ್ತವೆ. ಇಂಜಿನ್ ಕಂಪನಿಯ ಟೀಮ್ ನೆಲ್ಲ ರೊನಾಲ್ಡ್ ಮತ್ತೆ ಅಜಯ್ ಇಬ್ರು ಲೀಡ್ ಮಾಡ್ತಿರ್ತಾರೆ. ಅವರ ಟೀಮ್ ನವರೆಲ್ಲ ಸಸ್ಯಾಹಾರಿ ಡೈನೋಸರ್ ಗಳಿಂದ ಹೋಗ್ತಿರ್ಬೇಕಾದ್ರೆ ಅವರಿಗೆ ಒಂದು ಮರಿ ಸಿಗುತ್ತೆ. ಆ ಮರಿ ಬೇರೆ ಯಾವ್ದು ಅಲ್ಲ, ಅವಾಗ್ಲೇ ಸಾರಾ ಒಂದು ಮರಿನ ಟಚ್ ಮಾಡ್ತಿದ್ಲಲ್ಲ, ಆ ಮರಿನೇ ಇದು. ಆ ಮರಿ ಸುತ್ತ ಇಂಜಿನ್ ಕಂಪನಿಯ ಟೀಮ್ ನವರೆಲ್ಲ ಸುತ್ತಾಕೊಂಡು ಅದನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ ಆ ಮರಿ ಅವ್ರಿಗೆಲ್ಲ ಗುದ್ದಿ ಅಲ್ಲಿಂದ ಓಡೋಗ್ತಾ ಇರುತ್ತೆ. ಅದರಿಂದ ಅವ್ರುಗಳೆಲ್ಲ ಆ ಮರಿ ಹಿಂದೆ ಜೀಪ್ ನಲ್ಲಿ ಹೋಗಿ ಅದನ್ನ ಒಂದು ರೋಪ್ ನ ಸಹಾಯದಿಂದ ಬಂಧಿಸ್ತಾರೆ. ಅದೇ ರೀತಿ ಇನ್ನು ಕೆಲವು ಪ್ರಾಣಿಗಳಿಗೆ ಮತ್ ಬರುವಂತ ಇಂಜೆಕ್ಷನ್ ನ ಶೂಟ್ ಮಾಡಿ ಅವುಗಳನ್ನು ಕೂಡ ಬಂಧಿಸ್ತಾ ಇರ್ತಾರೆ. ಅದನ್ನೆಲ್ಲ ಮ್ಯಾಲ್ಕಮ್ ಟೀಮ್ ನವರೆಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ರೊಲೆಂಡ್ ಮತ್ತೆ ಅಜಯ್ಗೆ ದೈತ್ಯಕಾರದಲ್ಲಿರುವಂತಹ ಒಂದು ಡೈನೋಸರ್ ನ ಹೆಜ್ಜೆ ಗುರುತು ಕಾಣುತ್ತೆ. ಅದರಿಂದ ಅವರು ರೋಬೋಟ್ ನ ಕರೆದು ಇದು ಯಾವ ಪ್ರಾಣಿ ಅಂತ ಕೇಳಿದಾಗ ಅವನು ಇದು ತುಂಬಾ ಅಪಾಯಕಾರಿಯಾಗಿರುವಂತ ಮಾಂಸಾಹಾರಿ ಡೈನೋಸರ್ ನ ಹೆಜ್ಜೆ ಗುರುತು ಅಂತ ಹೇಳ್ತಾನೆ. ಅವಾಗ ರೊಲೆಂಡ್ ಮತ್ತೆ ಅಜಯ್ ಇಬ್ರು ಆ ಮಾಂಸಾಹಾರಿ ಡೈನೋಸರ್ ನ ಹಿಡಿಬೇಕು ಅಂತ ಡಿಸೈಡ್ ಮಾಡಿ ಅದನ್ನ ಹುಡುಕೊಂಡು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಕಾಡ್ ಒಳಗಡೆ ಬಂದಾಗ ಕೆಲವು ಪ್ರಾಣಿಗಳು ಸತ್ತಿರ್ತವೆ. ಆ ಪ್ರಾಣಿಗಳನ್ನ ಒಂದು ಚಿಕ್ಕ ಮಾಂಸಾಹಾರಿ ಡೈನೋಸರ್ ತಿಂತಾ ಇರುತ್ತೆ. ಅದನ್ನ ನೋಡಿ ರೊಲೆಂಡ್ ಮತ್ತೆ ಅಜಯ್ಗೆ ಅವ್ರಿರುವಂತ ಜಾಗದಲ್ಲಿ ಮಾಂಸಾಹಾರಿ ಡೈನೋಸರ್ ಗಳಿದಾವೆ ಅನ್ನೋದು ಗೊತ್ತಾಗುತ್ತೆ. ಆ ಡೈನೋಸರ್ ಮರಿಗೆ ಅವರು ಡೀರೆಕ್ಸ್ ಅಂತ ಕರೀತಾ ಇರ್ತಾರೆ. ಈ ಡೈನೋಸರ್ ಮರಿನ ನಾವುಗಳು ಬಂಧಿಸಿದ್ರೆ ಅದರ ತಂದೆ ತಾಯಿಗಳು ನಾವ್ ಇರುವಂತ ಜಾಗಕ್ಕೆ ಬರ್ತವೆ, ಅವಾಗ ನಾವು ಅವುಗಳನ್ನ ತುಂಬಾ ಈಸಿಯಾಗಿ ಬಂಧಿಸಬಹುದು ಅಂತ ಅನ್ಕೊಂಡು ಆ ಚಿಕ್ಕ ಡೈನೋಸರ್ ಮರಿನ ಅವ್ರುಗಳು ಒಂದು ಜಾಗದಲ್ಲಿ ಕಬ್ಬಿಣದ ಚೈನ್ ಗಳಿಂದ ಕಟ್ ಹಾಕ್ತಾರೆ. ಅದರಿಂದ ಆ ಮರಿ ತುಂಬಾ ಜೋರಾಗಿ ಕೂಗ್ತಾ ಇರುತ್ತೆ. ಅದನ್ನ ಅಬ್ಸರ್ವ್
ಮಾಡ್ಕೊಂಡು ರೊಲೆಂಡ್ ಮತ್ತೆ ಅಜಯ್ ಇಬ್ರು ಒಂದು ಮರದ ಮೇಲ್ಗಡೆ ಕೂತ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಇಂಜಿನ್ ಕಂಪ್ನಿಯವರೆಲ್ಲ ಅವ್ರು ಇಟ್ಕೊಂಡ್ ಬಂದಂತ ಎಲ್ಲಾ ಪ್ರಾಣಿಗಳನ್ನ ಒಂದ್ ಕಡೆ ಕೂಡಾಕ್ತಾ ಇರ್ತಾರೆ. ಅದನ್ನು ಕೂಡ ಮ್ಯಾಲ್ಕಮ್ ಟೀಮ್ ನವರೆಲ್ಲ ಒಂದ್ ಕಡೆ ಮರೆನಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಕಡೆ ಪೀಟರ್ ಸ್ಯಾಟಲೈಟ್ ನ ಸಹಾಯದಿಂದ ಇಂಜಿನ್ ಕಂಪ್ನಿಯ ಅಧಿಕಾರಿಗಳಿಗೆಲ್ಲ ವಿಡಿಯೋ ಕಾಲ್ ಮಾಡಿ ಅವ್ರುಗಳು ಹಿಡ್ದಿರುವಂತ ಪ್ರಾಣಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಮ್ಯಾಲ್ಕಮ್ ಕಡೆ ಅವರೆಲ್ಲ ಪ್ರಾಣಿಗಳ ಹತ್ರ ಬಂದು ಅವುಗಳನ್ನ ಒಂದೊಂದಾಗಿ ರಿಲೀಸ್ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಪೀಟರ್ ಜನಗಳು ಈ ಪ್ರಾಣಿಗಳನ್ನ ನೋಡೋದಕ್ಕೆ ಇನ್ಮೇಲೆ ಇಷ್ಟು ದೂರ ಬರುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಈ ಪ್ರಾಣಿಗಳನ್ನ ನಮ್ಮ ಸಿಟಿ ಒಳಗಡೆ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಮಿಸ್ಟರ್ ಹ್ಯಾಮಂಡ್ ಈ ಐಲ್ಯಾಂಡ್ ನ ಒಂದು ನೇಚರ್ ಪ್ರಿಸರ್ವ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ರು, ಅದು ಇಂಜಿನ್ ಕಂಪ್ನಿಯ ಸಹಾಯದಿಂದ. ಆದ್ರೆ ಅವರು ಇವಾಗ ಈ ಕೆಲಸನ ಕಾರಣಾಂತರಗಳಿಂದ ಸ್ಟಾಪ್ ಮಾಡಿದ್ದಾರೆ. ಅದರಿಂದ ನಾನು ಈ ಪ್ರಾಣಿಗಳನ್ನ ಸಿಟಿ ಒಳಗಡೆ ತಂದು ಅಲ್ಲಿ ಒಂದು ಅದ್ಭುತವಾದ ಮೃಗಾಲಯವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರುಗಳು ಬಂಧಿಸಿಟ್ಟಿದಂತ ಪ್ರಾಣಿಗಳೆಲ್ಲ ಹೊರಗಡೆ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಸಮಯದಲ್ಲಿ ಒಂದು ಜೀಪು ಬ್ಲಾಸ್ಟ್ ಆಗಿ ರೊಲೆಂಡ್ ಮತ್ತೆ ಅಜಯ್ ಇರುವಂತ ಜಾಗದ ಹತ್ರ ಬರ್ತಿರುತ್ತೆ. ಅದರಿಂದ ಅವ್ರುಗಳು ಆ ಮರದಿಂದ ಕೆಳಗಡೆ ಹಾರಿ ಆ ಜೀಪ್ ಇಂದ ಬಚಾವಾಗ್ತಾರೆ. ಆ ಸಮಯದಲ್ಲಿ ನಿಕ್ ರೊಲೆಂಡ್ ಮತ್ತೆ ಅಜಯ್ ಕಟಾಕಿರುವಂತ ಡೈನೋಸರ್ ಮರಿ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಅವ್ರ ಕ್ಯಾಂಪ್ ಕಡೆ ತಗೊಂಡ್ ಬರ್ತಿರ್ತಾನೆ. ಅದನ್ನ ಸಾರಾ ನೋಡಿ, ಈ ಮರಿನ ನೀನು ಇಲ್ಲಿಗೆ ಹಾಕ್ತಂದೆ, ಇದನ್ನ ಇಲ್ಲೇ ಬಿಡು ಅಂತ ಸಾರಾ ಎಷ್ಟೇ ಹೇಳಿದ್ರು ಕೂಡ ನಿಕ್ ಆ ಮರಿನ ಕಾರ್ ಒಳಗಡೆ ಕೂರಿಸ್ಕೊಂಡು ಕ್ಯಾಂಪ್ ಕಡೆ ಹೋಗ್ತಿರ್ತಾನೆ. ಈ ಕಡೆ ರೊಲೆಂಡ್ ಕಟ್ಟಾಗಿರುವಂತ ಬೀಗನ ನೋಡಿ ಅವ್ರಗಳಿಗೆ ಈ ಕಾಡ್ ಒಳಗಡೆ ಬೇರೆ ಯಾರೋ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ನಿಕ್ ಡೈನೋಸರ್ ಮರಿನ ಕ್ಯಾರವನ್ ಒಳಗಡೆ ತಗೊಂಡ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಕಾಲನ್ನ ಸ್ಕ್ಯಾನ್ ಮಾಡಿದಾಗ ಒಂದ್ ಕಡೆ ಅದ್ರ ಕಾಲ್ ಮೂಳೆ ಮುರಿದೋಗಿರೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಆ ಡೈನೋಸರ್ ನ ನೋಡಿ ಕ್ಯಾಲಿಗೆ ಸಖತ್ ಭಯ ಆಗ್ತಿರುತ್ತೆ. ಅದರಿಂದ ಅವಳ ತಂದೆಗೆ ನನ್ಗೆ ತುಂಬಾನೇ ಭಯ ಆಗ್ತಿದೆ, ನನ್ನನ್ನ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಅದರಿಂದ ಮ್ಯಾಲ್ಕಮ್ ಅವಳನ್ನ ಎಡಿ ಹತ್ರ ಕರ್ಕೊಂಡ್ ಬರ್ತಾನೆ. ಎಡಿ ಕಾರ್ ರೋಪ್ ನ ಒಂದು ಬಾಕ್ಸ್ ತರ ಇರುವಂತ ಆಂಗಲ್ ಗೆ ಕಟ್ಟಿ ಅದನ್ನ ಸ್ವಲ್ಪ ಮೇಲ್ಗಡೆ ತಗೊಂಡ್ ಹೋಗ್ತಾನೆ. ಅವಾಗ ಮ್ಯಾಲ್ಕಮ್ ಕ್ಯಾಲಿಗೆ ಇದು ತುಂಬಾನೇ ಸೇಫ್ ಆಗಿರುವಂತ ಜಾಗ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಮುಂದೆ ಒಂದು ಡೈನೋಸರ್ ಕ್ಯಾಂಪ್ ಕಡೆ ಬರ್ತಿರೋದು ಅವ್ರಿಗೆ ಕಾಣುತ್ತೆ. ಅದರಿಂದ ಮ್ಯಾಲ್ಕಮ್ ಕ್ಯಾರವನ್ ಗೆ ಕಾಲ್ ಮಾಡಿ ಸಾರಾ ಮತ್ತೆ ನಿಕ್ಕೆ ಆ ವಿಷಯನ ತಿಳಿಸೋದಕ್ಕೆ ನೋಡ್ತಾನೆ. ಆದ್ರೆ ಅವ್ರುಗಳು ಆ ಫೋನ್ ನ ರಿಸೀವ್ ಮಾಡೋದಿಲ್ಲ. ಅದರಿಂದ ಮ್ಯಾಲ್ಕಮ್ ನೇ ಆಂಗಲ್ ಬಾಕ್ಸ್ ಇಂದ ಒಂದು ಹಗ್ಗದ ಸಹಾಯದಿಂದ ಕೆಳಗಡೆ ಇಳಿದು ಹೋಗ್ತಾನೆ. ಮ್ಯಾಲ್ಕಮ್ ಕೆಳಗಡೆ ಇಳ್ದೋದ್ಮೇಲೆ ಒಂದು ಡೈನೋಸರ್ ಅವ್ರ ಕೆಳಗಡೆನೆ ಪಾಸ್ ಆಗ್ತಿರುತ್ತೆ. ಮ್ಯಾಲ್ಕಮ್ ತುಂಬಾ ಬೇಗ ಓಡ್ ಬಂದು ಕ್ಯಾರವನ್ ಒಳಗಡೆ ಇದ್ದಂತ ಡೈನೋಸರ್ ಮರಿನ ಹೊರಗಡೆ ಬಿಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟಲ್ಲೇ ಅಲ್ಲಿಗೆ ಆ ಡೈನೋಸರ್ ಮರಿಯ ತಂದೆ ತಾಯಿಗಳು ಬಂದ್ಬಿಡ್ತವೆ. ಅವು ಕಿಟಕಿನಲ್ಲಿ ತನ್ನ ಮರಿನ ನೋಡಿ ಜೋರಾಗಿ ಗರ್ಜಿಸ್ತಾ ಇರ್ತವೆ. ಅದರಿಂದ ಸಾರಾ ಮ್ಯಾಲ್ಕಮ್ ನಿಕ್ಕೆಲ್ರು ಆ ಡೈನೋಸರ್ ಮರಿನ ಎತ್ಕೊಂಡು ಅದನ್ನ ಕ್ಯಾರವನ್ ಇಂದ ಹೊರಗಡೆ ತಗೊಂಡೋಗಿ ಅದರ ತಂದೆ ತಾಯಿ ಜೊತೆ ಬಿಡ್ತಾರೆ. ನಂತರ ಎಲ್ರು ಆ ಡೈನೋಸರ್ಗಳು ತನ್ನ ಮರಿನ ಕರ್ಕೊಂಡು ಅಲ್ಲಿಂದ ಹೋಗಿದವೆ ಅಂತ ತಿಳ್ಕೊಂಡು ಕ್ಯಾರವನ್ ಒಳಗಡೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆ ಡೈನೋಸರ್ಗಳು ಅವ್ರು ಕೂತಿರುವಂತ ಕ್ಯಾರವನ್ನ ಪಲ್ಟಿ ಮಾಡಿ ಅದನ್ನ ಸಮುದ್ರದೊಳಗಡೆ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಅದರಿಂದ ಎಲ್ರು ಆ ಕ್ಯಾರವನ್ ಇಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದರ ಡೋರು ಜಾಮ್ ಆಗಿರುತ್ತೆ. ಅದನ್ನ ಓಪನ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅವ್ರು ಇದ್ದಂತ ಕ್ಯಾರವನ್ನ ಅರ್ಧ ಭಾಗ ಕೆಳಗಡೆ ಬಿದೋಗ್ಬಿಡುತ್ತೆ. ಅದರಿಂದ ಎಲ್ರು ಅದ್ರೊಳಗಡೆ ನೇತಾಡ್ತಾ ಇರ್ತಾರೆ. ಅವಾಗ ಸಾರಾಳ ಕೈ ಸ್ಲಿಪ್ ಆಗಿ ಅವಳು ಕೆಳಗಡೆ ಇದ್ದಂತ ಗ್ಲಾಸ್ ಮೇಲ್ಗಡೆ ಬಿದೋಗ್ತಾಳೆ. ಅದರಿಂದ ಆ ಗ್ಲಾಸು ನಿಧಾನವಾಗಿ ಬಿರುಕು ಬಿಡ್ತಾ ಇರುತ್ತೆ. ಇನ್ನೇನ್ ಆ ಗ್ಲಾಸ್ ನಲ್ಲಿ ಬಿರುಕು ಜಾಸ್ತಿಯಾಗಿ ಸಾರಾ ಕೆಳಗಡೆ ಬಿದೋಗ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಮ್ಯಾಲ್ಕಮ್ ಬಂದು ಸಾರನ್ನ ಇಟ್ಕೊಂಡು ಮೇಲ್ಗಡೆ ಹೇಳ್ಕೊತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಡಿ ಬಂದು ಬಿದ್ದೋಗ್ತಿರುವಂತ ಕ್ಯಾರವನ್ನ ನೋಡಿ ಅವನ ಕಾರ್ ನಲ್ಲಿ ಇದ್ದಂತ ಹಗ್ಗನ ತಗೊಂಡು ಅದನ್ನ ಒಂದು ಮರಕ್ ಕಟ್ಟಿ ಆ ಹಗ್ಗನ ಕೆಳಗಡೆ ಎಸಿತಾನೆ. ಅದನ್ನ ಎಲ್ರು ಇಟ್ಕೊಂಡು ಮೇಲ್ಗಡೆ ಬರ್ತಿರ್ಬೇಕಾದ್ರೆ ಮೇಲ್ಗಡೆ ಇದ್ದಂತ ಕ್ಯಾರವನ್ ಕೂಡ ಹಿಂದೆ ಹೋಗ್ತಿರುತ್ತೆ. ಅದರಿಂದ ಎಡಿ ಕಾರ್ ನಲ್ಲಿ ಇದ್ದಂತ ರೋಪ್ ನ ತಗೊಂಡು ಅದನ್ನ ಕ್ಯಾರವನ್ ಗೆ ಲಾಕ್ ಮಾಡ್ತಿರ್ಬೇಕಾದ್ರೆ ಅವ್ನ್ ಕಟ್ಟಿದಂತ ಹಗ್ಗ ಹಸ್ಕೊಂಡು ಎಲ್ರು ಇನ್ನೇನ್ ಕೆಳಗಡೆ ಬಿದೋಗ್ಬೇಕು. ಅಷ್ಟರಲ್ಲಿ ಅವ್ರುಗಳು ಮತ್ತೆ ಕ್ಯಾರವನ್ನ ಇಟ್ಕೋತಾರೆ. ಈ ಕಡೆ ಎಡಿ ಮತ್ತೆ ಆ ಹಗ್ಗನ ಮರಕ್ ಕಟ್ಟಿ ಕಾರ್ನ ಸ್ಟಾರ್ಟ್ ಮಾಡಿ ರಿವರ್ಸ್ ಗೇರ್ ನಲ್ಲಿ ಕ್ಯಾರವನ್ ಗಳನ್ನ ಮೇಲ್ಗಡೆ ಎಳಿತಿರ್ತಾನೆ. ಅವಾಗ ಸ್ವಲ್ಪನೇ ಆ ಕ್ಯಾರವನ್ ಗಳು ಮೇಲ್ಗಡೆ ಬರ್ತಿರ್ತವೆ. ಈ ಕಡೆ ಎಲ್ರು ಹಗ್ಗನ ಇಟ್ಕೊಂಡು ಮೇಲ್ಗಡೆ ಬರ್ತಿರ್ಬೇಕಾದ್ರೆ ಸಾರಳ ಕೈ ಜಾರಿ ಮತ್ತೆ ಅವ್ರುಗಳು ಕೆಳಗಡೆ ಹೋಗ್ತಾರೆ. ಆ ಸಮಯದಲ್ಲಿ ಕಾರ್ನ ಸೌಂಡ್ ಕೇಳಿಸ್ಕೊಂಡು ಮತ್ತೆ ಡೈನೋಸರ್ ಗಳು ಎಡಿ ಹತ್ರ ಬಂದು ಅವನು ಕಾರ್ ಒಳಗಡೆ ಇರೋದನ್ನ ನೋಡಿ ಕಾರ್ನ ಪೀಸ್ ಮಾಡಿ ಅವನನ್ನ ಮೇಲ್ಗಡೆ ಎತ್ಕೊಂಡು ತಿಂದಾಕ್ಬಿಡ್ತವೆ. ಅಷ್ಟರಲ್ಲಿ ಈ ಕಡೆ ಎರಡು ಕ್ಯಾರವನ್ ಗಳು ಸಮುದ್ರದೊಳಗಡೆ ಬಿದ್ದೋಗ್ಬಿಡ್ತವೆ. ಆದ್ರೆ ಸಾರಾ ಮ್ಯಾಲ್ಕಮ್ ನಿಕ್ಕೆಲ್ರು ಹಗ್ಗನ ಇಟ್ಕೊಂಡಿದ್ರಿಂದ ಅವ್ರುಗಳು ಬಚಾವಾಗ್ತಾರೆ. ನಂತರ ಅವ್ರುಗಳು ಹೇಗೋ ಕಷ್ಟಪಟ್ಟು ಮೇಲ್ಗಡೆ ಬರೋಷ್ಟ್ರಲ್ಲಿ ಅಲ್ಲಿಗೆ ಇಂಜಿನ್ ಕಂಪ್ನಿಯವರೆಲ್ಲ ಬಂದು ಅವರನ್ನ ಮೇಲ್ಗಡೆ ಹೇಳ್ಕೋತಾರೆ. ಅವ್ರಗಳ ಜೊತೆನೆ ಕೇಲಿ ಕೂಡ ಇರ್ತಾಳೆ. ನಂತರ ನಿಕ್ ಮತ್ತೆ ಮ್ಯಾಲ್ಕಮ್ ಇಬ್ರು ಪೀಟರ್ಗೆ ನೀವು ಮಾಡ್ತಿರುವಂತ ಕೆಲಸ ಸರಿ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರಗಳ ಮಧ್ಯೆ ಸಣ್ಣ ಕಿರಿಕಾಗುತ್ತೆ. ಅದರಿಂದ ಸಾರಾ ನಿಮ್ ಜಗಳನ್ನ ಇವಾಗ್ಲೇ ನಿಲ್ಸಿ ಮೊದ್ಲು ನಾವು ಈ ಜಾಗದಿಂದ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಪೀಟರ್, ನಾವುಗಳು ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗೋದು ಇವಾಗ ಅಷ್ಟೊಂದು ಸುಲಭ ಅಲ್ಲ, ಯಾಕಂದ್ರೆ ನಮ್ಮ ಹತ್ರ ಇದ್ದಂತ ರೇಡಿಯೋ ಕನೆಕ್ಟ್ ಡಿವೈಸ್ ಗಳನ್ನೆಲ್ಲ ಡೈನೋಸರ್ ಗಳು ನಾಶ ಮಾಡಿದವೆ. ಅದರಿಂದ ನಾವಿವಾಗ ಎಂಜಿನ್ ಕಂಪ್ನಿಯ ಹಳೆ ಬ್ರಾಂಚ್ ಹತ್ರ ಹೋದ್ರೆ ಅಲ್ಲಿ ನಮ್ಗೆ ರೇಡಿಯೋ ಕನೆಕ್ಟ್ ಡಿವೈಸ್ ಸಿಗುತ್ತೆ. ಆ ಡಿವೈಸ್ ನಿಂದ ನಾವು ನಮ್ಮ ಆಫೀಸ್ ಗೆ ಕಾಂಟ್ಯಾಕ್ಟ್ ಮಾಡಿ ಸಹಾಯನ ಕೇಳಬಹುದು. ಆದ್ರೆ ಆ ಜಾಗದಲ್ಲಿ ತುಂಬಾನೇ ಮಾಂಸಾಹಾರಿ ಡೈನೋಸರ್ ಗಳಿದಾವೆ. ಅದರಿಂದ ಆ ಜಾಗ ತುಂಬಾನೇ ಡೇಂಜರಸ್ ಆಗಿದೆ. ಆದ್ರೆ ನಾವುಗಳು ಅಲ್ಲಿಗೆ ಹೋಗ್ದೆ ಬೇರೆ ದಾರಿ ಯಾವ್ದು ಇಲ್ಲ ಅಂತ ಹೇಳ್ತಾನೆ.
ಅದರಿಂದ ಎಲ್ರು ಇಂಜಿನ್ ಕಂಪ್ನಿಯ ಹಳೆ ಬ್ರಾಂಚ್ ಹತ್ರ ಹೋಗೋದಕ್ಕೆ ಹೊರಡ್ತಾರೆ. ಅವ್ರುಗಳು ಹಾಗೆ ಹೋಗ್ತಾ ಹೋಗ್ತಾ ಬೆಳಕಾಗ್ ಹೋಗುತ್ತೆ. ಎಲ್ರು ತುಂಬಾನೇ ಸುಸ್ತಾಗಿರೋದ್ರಿಂದ ಒಂದು ಜಾಗದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಸ್ಟಾರ್ಕ್ ಟೈಲೆಟ್ ಹೋಗೋದಕ್ಕೋಸ್ಕರ ಬೇರೆ ಕಡೆ ಬರ್ತಾನೆ. ಆದ್ರೆ ಅಲ್ಲಿ ಕೆಲವು ಪ್ರಾಣಿಗಳು ಸೌಂಡ್ ಮಾಡ್ತಿರ್ತವೆ. ಅದರಿಂದ ಅವನು ಆ ಪ್ರಾಣಿಗಳು ಎಲ್ಲಿರ್ಬಹುದು ಅಂತ ಹುಡುಕೊಂಡು ಹೋದಾಗ ಒಂದು ಜಾಗದಲ್ಲಿ ಡೈನೋಸರ್ ತರನೇ ಇರುವಂತಹ ಒಂದು ಚಿಕ್ಕ ಪ್ರಾಣಿ ಇರುತ್ತೆ. ಅದೇ ಮೂವಿ ಪ್ರಾರಂಭದಲ್ಲಿ ಒಂದು ಚಿಕ್ಕ ಮಗುನ ಸಾಯಿಸಿದ್ವಲ್ಲ, ಆ ಪ್ರಾಣಿ ಅವನ್ ಮುಂದೆ ಬರುತ್ತೆ. ಸ್ಟಾರ್ಕ್ ಆ ಪ್ರಾಣಿನ ಅಲ್ಲಿಂದ ಓಡಿಸಿ ಮತ್ತೆ ವಾಪಸ್ ಬರ್ತಾನೆ. ಆದ್ರೆ ಅವನಿಗೆ ಅವ್ನ್ ಬಂದಂತ ದಾರಿ ಮರ್ತೋಗ್ಬಿಟ್ಟಿರುತ್ತೆ. ಅದರಿಂದ ಅವನು ಟೀಮ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಉಳ್ಕೊಂಡ್ ಬಂದು ಒಂದು ಜಾಗದಲ್ಲಿ ಬಿದೋಗ್ತಾನೆ. ಅವಾಗ ಅವನ ಸುತ್ತೆಲ್ಲ ಡೈನೋಸರ್ ತರನೇ ಇರುವಂತ ಚಿಕ್ಕ ಪ್ರಾಣಿಗಳೆಲ್ಲ ಸುತ್ತಾಕೊಂಡು ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತವೆ. ಅದರಿಂದ ಸ್ಟಾರ್ಕ್ ಆ ಪ್ರಾಣಿಗಳಿಂದ ಹೇಗೋ ಬಚಾವಾಗಿ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಆದ್ರೂ ಕೂಡ ಆ ಪ್ರಾಣಿಗಳು ಅವನ ಹಿಂದೆನೆ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬಿಡ್ತವೆ. ಈ ಕಡೆ ಎಲ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಮುಂದೆ ಓಡ್ತಾರೆ. ಎಲ್ರು ಸ್ವಲ್ಪ ದೂರ ಬಂದ್ಮೇಲೆ ಸ್ಟಾರ್ಕ್ ಮಿಸ್ ಆಗಿರೋದು ರೊಲ್ಯಾಂಡ್ ಗೆ ಗೊತ್ತಾಗುತ್ತೆ. ಅದರಿಂದ ಅವನು ಸ್ವಲ್ಪ ಜನಗಳನ್ನ ಕರ್ಕೊಂಡು ಸ್ಟಾರ್ಕ್ ನ ಹುಡುಕೋದಕ್ಕೆ ಅಂತ ಹೋಗ್ತಾನೆ. ಉಳ್ದವ್ರೆಲ್ಲ ಇಂಜಿನ್ ಕಂಪ್ನಿ ಕಡೆ ಹೊರಡ್ತಾರೆ. ಹೀಗಿರ್ಬೇಕಾದ್ರೆ ಅವತ್ ರಾತ್ರಿ ಎಲ್ರು ಒಂದ್ ಕಡೆ ಮಲ್ಗಿರ್ಬೇಕಾದ್ರೆ ರೊಲ್ಯಾಂಡ್ ವಾಪಸ್ ಅಲ್ಲಿಗೆ ಬಂದು ಸ್ಟಾರ್ಕ್ ಬದುಕಿಲ್ಲ, ಅವನನ್ನ ಯಾವ್ದೋ ಒಂದು ಪ್ರಾಣಿ ಸಾಯಿಸ್ಬಿಟ್ಟಿದೆ ಅಂತ ಮ್ಯಾಲ್ಕಮ್ ಗೆ ಹೇಳಿ ಅವನು ಕೂಡ ಮಲ್ಗೋದಕ್ಕೆ ಅಂತ ಹೋಗ್ತಾನೆ. ಅದರಿಂದ ಮ್ಯಾಲ್ಕಮ್ ಕೂಡ ಮಲ್ಗೋದಕ್ಕೆ ಅಂತ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಅಲ್ಲಿ ಅರ್ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವ್ರುಗಳಿರುವಂತ ಜಾಗಕ್ಕೆ ಡೈನೋಸರ್ ಗಳು ಬಂದಿರ್ತವೆ. ಅದರಿಂದ ಎಲ್ರು ಜೋರ ಕೂಕೊಂಡು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ ಒಂದ್ ಡೈನೋಸರ್ ಅವ್ರಗಳನ್ನ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆನೆ ಹೋಗ್ತಿರುತ್ತೆ. ಅವಾಗ ಒಬ್ಬ ಮಿಸ್ ಆಗಿ ಕೆಳಗಡೆ ಬಿದೋಗ್ಬಿಡ್ತಾನೆ. ಅದರಿಂದ ಅವನನ್ನ ಡೈನೋಸರ್ ಕಾಲ್ನಲ್ಲಿ ತುಳ್ಕೊಂಡು ಮುಂದೆ ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ರೊಲ್ಯಾಂಡ್ ಮತ್ ಬರುವಂತ ಇಂಜೆಕ್ಷನ್ ನ ಗನ್ ಗೆ ಲೋಡ್ ಮಾಡ್ಕೊಂಡು ಇನ್ನೊಂದ್ ಡೈನೋಸರ್ ಗೆ ಶೂಟ್ ಮಾಡ್ತಾನೆ. ಈ ಕಡೆ ಎಲ್ರು ಡೈನೋಸರ್ ಇಂದ ಬಚಾವಾಗೋದಕ್ಕೆ ನೀರ್ ಬೀಳ್ತಿರುವಂತ ಒಂದು ಜಾಗಕ್ಕೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅದರಿಂದ ಡೈನೋಸರ್ ಗೆ ಆ ಜಾಗಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಒಬ್ಬನ್ ಬಾಡಿ ಒಳಗಡೆ ಒಂದು ಹಾವು ಹೋಗ್ಬಿಡುತ್ತೆ. ಅದರಿಂದ ಅವನು ಎದ್ರುಕೊಂಡು ಆ ಜಾಗದಿಂದ ಹೊರಗಡೆ ಬರ್ತಾನೆ. ಅವಾಗ ಆ ಡೈನೋಸರ್ ಅವನನ್ನ ಸಾಯಿಸ್ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಆ ಡೈನೋಸರ್ ಅಲ್ಲಿಂದ ಬೇರೆ ಕಡೆ ಹೋದ್ಮೇಲೆ ಎಲ್ರು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಅವ್ರು ಹೋಗ್ತಿರುವಂತ ಜಾಗದಲ್ಲಿ ತುಂಬಾನೇ ಡೈನೋಸರ್ ಮರಿಗಳಿರ್ತವೆ. ಅವು ಅವ್ರಗಳ ಹಿಂದೆ ಹೋಗಿ ಒಬ್ಬೊಬ್ರನ್ನಾಗಿ ಸಾಯಿಸ್ತಾ ಇರ್ತವೆ. ಅವುಗಳನ್ನ ನೋಡಿ ಎಲ್ರು ಅಲ್ಲಿಂದ ಬೇರೆ ಕಡೆ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಮ್ಯಾಲ್ಕಮ್, ನಿಕ್, ಸಾರಾ ಮತ್ತೆ ಕೇಲಿ ಎಲ್ರು ಓಡೋಗ್ತಿರ್ಬೇಕಾದ್ರೆ ಅವರಿಗೆ ಒಂದು ಜಾಗದಲ್ಲಿ ಅಜಯ್ನ ಬ್ಯಾಗ್ ಸಿಗುತ್ತೆ. ಅವ್ರುಗಳು ಅದನ್ನ ತಗೊಂಡು ಅಜಯ್ ಬದುಕಿಲ್ಲ ಅಂತ ತಿಳ್ಕೊಂಡು ಮತ್ತೆ ಅಲ್ಲಿಂದ ಓಡೋಗೋದಕ್ಕೆ ಶುರು ಮಾಡ್ತಾರೆ. ಅವ್ರುಗಳ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವ್ರಿಗೆ ಎಂಜಿನ್ ಕಂಪ್ನಿ ಸಿಗುತ್ತೆ. ಅವಾಗ ಮ್ಯಾಲ್ಕಮ್ ಕಾಲಿಗೆ ಏಟಾಗಿರೋದ್ರಿಂದ ನಿಕ್ ಎಲ್ಲರಿಗಿಂತ ಮೊದಲು ಆ ಎಂಜಿನ್ ಕಂಪ್ನಿ ಒಳಗಡೆ ಹೋಗಿ ಪವರ್ ಕಂಟ್ರೋಲ್ ನ ಹುಡುಕಿ ಅದನ್ನ ಆನ್ ಮಾಡ್ತಾನೆ. ಅದರಿಂದ ಅಲ್ಲಿದ್ದಂತ ಲೈಟ್ ಗಳೆಲ್ಲ ಆನ್ ಆಗ್ತವೆ. ಅದ್ರ ಪಕ್ಕನೆ ರೇಡಿಯೋ ಕಂಟ್ರೋಲ್ ಡಿವೈಸ್ ಇರುತ್ತೆ. ಅದನ್ನು ಕೂಡ ನಿಕ್ ಆನ್ ಮಾಡಿ ಇಂಜಿನ್ ಕಂಪ್ನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅವ್ರು ಇರುವಂತ ಅಡ್ರೆಸ್ ನ ತಿಳಿಸಿ ಆದಷ್ಟು ಬೇಗ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಎಂಜಿನ್ ಕಂಪ್ನಿ ಅವರು ಕೂಡ ಒಪ್ಕೊಳ್ತಾರೆ. ನಂತರ ಮ್ಯಾಲ್ಕಮ್, ಸಾರಾ ಮತ್ತೆ ಕೇಲಿ ಎಲ್ರು ಇಂಜಿನ್ ಕಂಪ್ನಿ ಒಳಗಡೆ ಬಂದು ನಿಕ್ ನ ಹುಡುಕ್ತಿರ್ಬೇಕಾದ್ರೆ ಒಂದು ಡೈನೋಸರ್ ಮರಿ ಬಂದು ಸಾರಾ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ತಿನ್ನೋದಕ್ಕೆ ನೋಡ್ತಾ ಇರ್ತವೆ. ಅವಾಗ ಸಾರಾ ಅವಳು ಹಾಕೊಂಡಿದ್ದಂತ ಬ್ಯಾಗ್ ನ ಅಲ್ಲೇ ಬಿಟ್ಟು ಮ್ಯಾಲ್ಕಮ್ ಹತ್ರ ಬರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಇನ್ನೂ 2 ಡೈನೋಸರ್ ಗಳು ಬಂದ್ಬಿಡ್ತವೆ. ಒಂದ್ ಡೈನೋಸರ್ ಅಂತೂ ಮ್ಯಾಲ್ಕಮ್ ಎಲ್ಲೋದ್ರು ಕೂಡ ಅವ್ನ ಹಿಂದೆನೆ ಹೋಗ್ತಿರುತ್ತೆ. ಅದರಿಂದ ಅವನು ಅಲ್ಲೇ ಪಕ್ಕದಲ್ಲಿದ್ದಂತ ಹಳೆ ಕಾರ್ ಒಳಗಡೆ ಹೋಗಿ ಕೂತ್ಕೊಳ್ತಾನೆ. ಆದ್ರೂ ಕೂಡ ಡೈನೋಸರ್ ಅವನನ್ನ ಬಿಡ್ತಾ ಇರೋದಿಲ್ಲ. ಈ ಕಡೆ ಸಾರಾ ಮತ್ತೆ ಕೇಲಿ ಇಬ್ರು ಇಂಜಿನ್ ಕಂಪ್ನಿಯ ಒಂದು ರೂಮ್ ಒಳಗಡೆ ಹೋಗಿ ಬಾಕ್ಲ ಹಾಕೊಂಡ್ರು ಕೂಡ ಆ ಡೈನೋಸರ್ ಗಳು ಬಾಕ್ಲು ಕೆಳಗಡೆಯಿಂದ ಒಳಗಡೆ ಹೋಗೋದಕ್ಕೆ ಮಣ್ ಬಗಿತಾ ಇರ್ತವೆ. ಅದನ್ನ ನೋಡಿ ಸಾರಾ ಮತ್ತೆ ಕೇಲಿ ಇನ್ನೊಂದ್ ಬಾಗ್ಲಿಂದ ಹೊರಗಡೆ ಹೋಗೋದಕ್ಕೆ ನೋಡ್ತಾರೆ. ಆದ್ರೆ ಅದು ಓಪನ್ ಆಗ್ತಾ ಇರೋದಿಲ್ಲ. ಅದರಿಂದ ಅವ್ರುಗಳು ಕೂಡ ಆ ಬಾಕ್ಲು ಕೆಳಗಡೆ ಮಣ್ ಬಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಮಣ್ಣೆಲ್ಲ ತೆಗೆದು ಅದರಿಂದ ಹೊರಗಡೆ ಹೋಗೋದಕ್ಕೆ ಅಂತ ನೋಡಿದಾಗ ಅಲ್ಲಿಗೂ ಕೂಡ ಒಂದು ಡೈನೋಸರ್ ಬಂದ್ಬಿಡುತ್ತೆ. ಅದರಿಂದ ಅವ್ರುಗಳು ಆ ರೂಮ್ ಒಳಗಡೆ ಇದ್ದಂತ ಆಂಗಲ್ ಗಳಿಂದ ಮೇಲ್ಗಡೆ ಹತ್ತುತ್ತಾರೆ. ಈ ಕಡೆ ಮ್ಯಾಲ್ಕಮ್ ಹತ್ರ ಇದ್ದಂತ ಡೈನೋಸರ್ ಕಾರ್ ಗ್ಲಾಸ್ ನ ಹೊಡ್ಕೊಂಡು ಇನ್ನೇನ್ ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಮ್ಯಾಲ್ಕಮ್ ಆ ಕಾರಿಂದ ಹೊರಗಡೆ ಬಂದು ಸಾರಾ ಮತ್ತೆ ಕೇಲಿ ಇದ್ದಂತ ರೂಮ್ ಒಳಗಡೆ ಹೋಗ್ತಾನೆ. ಅವಾಗ ಡೋರ್ ಹತ್ರ ಇದ್ದಂತ ಡೈನೋಸರ್ ಡೋರ್ ನ ಹೊಡ್ಕೊಂಡು ಮ್ಯಾಲ್ಕಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಅದರಿಂದ ಮ್ಯಾಲ್ಕಮ್ ಕೂಡ ಸಾರಾ ಮತ್ತೆ ಕೇಲಿ ಇರುವಂತ ಜಾಗದ ಹತ್ರ ಹೋಗ್ತಾನೆ. ಆ ಡೈನೋಸರ್ ಕೂಡ ಮ್ಯಾಲ್ಕಮ್ ಇರುವಂತ ಜಾಗದ ಹತ್ರ ಹೋಗುತ್ತೆ. ಆ ಡೈನೋಸರ್ ಇನ್ನೇನ್ ಮ್ಯಾಲ್ಕಮ್ ನ ತಿನ್ಬೇಕು. ಅಷ್ಟರಲ್ಲಿ ಕೇಲಿ ಜಿಮ್ನಾಸ್ಟಿಕ್ ಮಾಡ್ಕೊಂಡು ಆ ಡೈನೋಸರ್ ಗೆ ಒದಿತಾಳೆ. ಅದರಿಂದ ಅದು ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಅದಕ್ಕೆ ಒಂದು ಮರದ ಪೀಸ್ ಚುಚ್ಕೊಂಡು ಸತ್ತೋಗುತ್ತೆ. ಸಾರಾ ಈ ಕಡೆ ಮನೆ ಮೇಲ್ಗಡೆ ಬಂದು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವಳ ಹಿಂದೆಯಿಂದ ಒಂದು ಡೈನೋಸರ್ ಬಂದು ಅವಳ ಮುಂದೆ ನೆಗೆಯುತ್ತೆ. ಅದನ್ನ ನೋಡಿ ಸಾರಾ ಇನ್ನೇನ್ ಜಾರಿ ಕೆಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಮನೆ ಮೇಲ್ಗಡೆ ಇರುವಂತ ಎಂಚನ ಹಿಡ್ಕೋತಾಳೆ. ಅವಾಗ ಮತ್ತೆ ಇನ್ನೊಂದು ಡೈನೋಸರ್ ಸಾರಾ ಕೆಳಗಡೆ ಬಂದ್ಬಿಡುತ್ತೆ. ಅದರಿಂದ ಸಾರಾ ಮನೆ ಮೇಲ್ಗಡೆ ಇದ್ದಂತ ಎಂಚನ ತೆಗೆದು ಆ ಡೈನೋಸರ್ ಕಡೆ ಎಸಿತಾ ಇರ್ತಾಳೆ. ಅದರಿಂದ ಮನೆ ಮೇಲ್ಗಡೆ ಇದ್ದಂತ ಡೈನೋಸರ್ ಎಂಚ್ಗಳ ಜೊತೆ ಜಾರ್ಕೊಂಡ್ ಬಂದು ಕೆಳಗಡೆ ಬಿದ್ದೋಗುತ್ತೆ. ಹಾಗಾಗಿ ಸಾರಾ ಕೂಡ ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಆ 2 ಡೈನೋಸರ್ ಗಳು ಒಂದಕ್ಕೊಂದು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಸಮಯನ ಯೂಸ್ ಮಾಡ್ಕೊಂಡು ಸಾರಾ ಮ್ಯಾಲ್ಕಮ್ ಹತ್ರ ಬರ್ತಾಳೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಎಂಜಿನ್ ಕಂಪ್ನಿಯವರು ಹೆಲಿಕಾಪ್ಟರ್ ನ ತಂದಿರ್ತಾರೆ. ಅದರಿಂದ ಮ್ಯಾಲ್ಕಮ್, ಸಾರಾ, ನಿಕ್ ಮತ್ತೆ ಕೇಲಿ ಎಲ್ರು ಆ ಹೆಲಿಕಾಪ್ಟರ್ ಒಳಗಡೆ ಕೂತ್ಕೋತಾರೆ. ಅದಾದ್ಮೇಲೆ ಆ ಹೆಲಿಕಾಪ್ಟರ್ ಅಲ್ಲಿಂದ
ಹೋಗ್ತಿರ್ಬೇಕಾದ್ರೆ ಸಾರಾಗೆ ಎಂಜಿನ್ ಕಂಪ್ನಿಯವರು ಒಂದು ಡೈನೋಸರ್ ನ ಬಂಧಿಸಿರೋದು ಗೊತ್ತಾಗುತ್ತೆ. ಅವಾಗ್ಲೇ ರೊಲ್ಯಾಂಡ್ ಒಂದು ಡೈನೋಸರ್ ಗೆ ಮತ್ ಬರುವಂತ ಇಂಜೆಕ್ಷನ್ ನ ಶೂಟ್ ಮಾಡಿದ್ನಲ್ಲ ಅದೇ ಇದು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸಿಟಿಗೆ ಬಂದು ತಲುಪ್ತಾರೆ. ನಂತರ ಪೀಟರ್ ಕೆಲವು ಮುಖ್ಯಸ್ಥರಿಗೆ ಅವ್ರುಗಳು ಬಂಧಿಸಿರುವಂತ ಡೈನೋಸರ್ ನ ತೋರ್ಸೋದಕ್ಕೆ ಇನ್ವೈಟ್ ಮಾಡಿ ಅವನು ಪ್ರೆಸ್ ಮೀಟ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಮ್ಯಾಲ್ಕಮ್ ಮತ್ತೆ ಸಾರಾ ಕೂಡ ಬರ್ತಾರೆ. ಆದ್ರೆ ಸೆಕ್ಯೂರಿಟಿ ಅವ್ರಗಳನ್ನ ಒಳಗಡೆ ಬಿಡ್ತಾ ಇರೋದಿಲ್ಲ. ಅವಾಗ ಅವರನ್ನ ಪೀಟರ್ ನೋಡಿ ಅವನ ಪಕ್ಕದಲ್ಲಿದ್ದಂತ ಸೆಕ್ಯೂರಿಟಿಗೆ ಗೇಟ್ ಹತ್ರ ಇದಾರಲ್ಲ ಅವರನ್ನ ಒಳಗಡೆ ಬಿಡಿ ಅಂತ ಹೇಳಿ ಅವನು ಆಫೀಸ್ ರೂಮ್ ಒಳಗಡೆ ಬರ್ತಾನೆ. ಅವಾಗ ಡೈನೋಸರ್ ನ ಅವ್ರು ಇರುವಂತ ಜಾಗಕ್ಕೆ ತರ್ತಿರುವಂತ ಶಿಪ್ ತುಂಬಾ ಜೋರಾಗಿ ಅವ್ರ ಕಡೆನೆ ಬರ್ತಿರುತ್ತೆ. ಅದರಿಂದ ರೇಡಿಯೋ ಸಿಗ್ನಲ್ ನ ಸಹಾಯದಿಂದ ಆ ಶಿಪ್ ಕ್ಯಾಪ್ಟನ್ ಗೆ ನೀವು ಬರ್ತಿರುವಂತ ಸ್ಪೀಡ್ ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಶಿಪ್ ಅದೇ ಸ್ಪೀಡ್ ನಲ್ಲಿ ಬರ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಆ ಶಿಪ್ ಅವ್ರಿರುವಂತ ಜಾಗಕ್ಕೆ ಬಂದೇ ಬಿಡುತ್ತೆ. ಅದು ಅಲ್ಲಿದ್ದಂತ ಮರದ ಪೀಸ್ ಗಳನ್ನೆಲ್ಲ ಪೀಸ್ ಮಾಡ್ಕೊಂಡು ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಪೀಟರ್ ಆ ಶಿಪ್ ಮೇಲ್ಗಡೆ ಹೋಗಿ ಕ್ಯಾಪ್ಟನ್ ನ ನೋಡಿದ್ರೆ ಅವನನ್ನ ಯಾವ್ದೋ ಒಂದು ಪ್ರಾಣಿ ತಿಂದಾಕಿ ಬರೀ ಕೈ ಮಾತ್ರ ಬಿಟ್ಟಿರುತ್ತೆ. ಆ ಶಿಪ್ ನ ಒಂದು ಜಾಗದಲ್ಲಿ ಡೈನೋಸರ್ ನ ಬಂಧಿಸಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಪೊಲೀಸರ್ ಬಂದು ಆ ಡೈನೋಸರ್ ಇದ್ದಂತ ಜಾಗದ ಡೋರ್ ನ ಓಪನ್ ಮಾಡ್ಬಿಡ್ತಾನೆ. ಅದರಿಂದ ಅದ್ರೊಳಗಡೆ ಇದ್ದಂತ ಡೈನೋಸರ್ ಹೊರಗಡೆ ಬಂದು ಸಿಟಿ ಒಳಗಡೆ ಹೋಗ್ತಿರುತ್ತೆ. ಅವಾಗ ಸಾರಾ ಮತ್ತೆ ಮ್ಯಾಲ್ಕಮ್ಗೆ ಒಬ್ರು ಪೊಲೀಸ್ ಆಫೀಸರ್ ಇಂದ ಆ ಡೈನೋಸರ್ ಜೊತೆ ಅದರ ಮರಿನೂ ಕೂಡ ಪೀಟರ್ ತಂದಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವರು ಪೀಟರ್ ಹತ್ರ ಹೋಗಿ ಡೈನೋಸರ್ ಮರಿನ ಎಲ್ಲಿಟ್ಟಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಕಾರ್ ತಗೊಂಡು ಆ ಮರಿನ ತಂದು ಅದ್ರ ತಾಯಿ ಹತ್ರ ಬಿಡೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಡೈನೋಸರ್ ಸಿಟಿ ಒಳಗಡೆ ಬಂದು ಅದರ ಮರಿನ ಎಲ್ಲಾ ಕಡೆ ಹುಡುಕ್ತಾ ಇರುತ್ತೆ. ಮ್ಯಾಲ್ಕಮ್ ಸಾರಾ ಇಬ್ರು ಡೈನೋಸರ್ ಮರಿ ಇರುವಂತ ಜಾಗದ ಹತ್ರ ಬಂದು ಅದನ್ನ ನೋಡಿದ್ರೆ ಆ ಮರಿ ಬೇರೆ ಯಾವ್ದು ಅಲ್ಲ. ಅವಾಗ್ಲೇ ಒಂದು ಡೈನೋಸರ್ ಮರಿಗೆ ಸಾರಾ ಮತ್ತೆ ನಿಕ್ಕಿಬ್ರು ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಅದೇ ಇದು. ಆ ಮರಿನ ಅವ್ರುಗಳು ತಗೊಂಡು ಅಲ್ಲಿಂದ ಹೋಗ್ತಾರೆ. ಅಷ್ಟೊತ್ತಿಗೆ ಡೈನೋಸರ್ ಸಿಟಿ ಒಳಗಡೆ ಬಂದು ರೋಡ್ ನಲ್ಲಿ ಹೋಗ್ತಿದ್ದಂತ ವೆಹಿಕಲ್ ಗಳಿಗೆಲ್ಲ ಡ್ಯಾಮೇಜ್ ಮಾಡ್ತಿರುತ್ತೆ. ಅದನ್ನ ನೋಡಿ ಜನಗಳೆಲ್ಲ ದಿಕ್ಕಾಪಾಲಾಗಿ ಓಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಸಾರಾ ಮತ್ತೆ ಮ್ಯಾಲ್ಕಮ್ ಕೂಡ ಅದೇ ಜಾಗಕ್ಕೆ ಬಂದ್ಬಿಡ್ತಾರೆ. ಅವರು ರ್ಯಾಶ್ ಆಗಿರುವಂತ ಡೈನೋಸರ್ ನ ನೋಡಿ ಅಲ್ಲಿಂದ ಬೇರೆ ಕಡೆ ಹೋಗ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಡೈನೋಸರ್ ಅವ್ರ ಹತ್ರ ಬಂದು ಅದರ ಮರಿನ ನೋಡ್ಬಿಡುತ್ತೆ. ಅದರಿಂದ ಅದು ಅವರನ್ನ ಫಾಲೋ ಮಾಡ್ಕೊಂಡು ಅವ್ರ ಹಿಂದೆನೆ ಹೋಗ್ತಿರುತ್ತೆ. ಹಾಗಾಗಿ ಸಾರಾ ಮತ್ತೆ ಮ್ಯಾಲ್ಕಮ್ ಇಬ್ರು ಮತ್ತೆ ಶಿಪ್ ಇರುವಂತ ಜಾಗದ ಹತ್ರ ಬಂದು ಡೈನೋಸರ್ ಮರಿನ ಎತ್ಕೊಂಡು ಶಿಪ್ ಹತ್ರ ಹೋಗ್ತಿರ್ತಾರೆ. ಡೈನೋಸರ್ ಕೂಡ ಅವ್ರ ಹಿಂದೆನೆ ಹೋಗ್ತಿರುತ್ತೆ. ಮ್ಯಾಲ್ಕಮ್ ಸಾರಾ ಹೋಗ್ತಿರೋದನ್ನ ನೋಡಿ ಪೀಟರ್ ಕೂಡ ಅವ್ರ ಹಿಂದೆನೆ ಹೋಗ್ತಾನೆ. ಅವಾಗ ಮ್ಯಾಲ್ಕಮ್ ಮತ್ತೆ ಸಾರಾ ಇಬ್ರು ಆ ಶಿಪ್ ನಲ್ಲಿ ಡೈನೋಸರ್ ನ ಬಂಧಿಸಿದಂತ ಜಾಗದಲ್ಲಿ ಅದರ ಮರಿನ ಬಿಟ್ಟು ಅಲ್ಲಿಂದ ಓಡೋಗ್ತಾರೆ. ಆ ಮರಿನ ಹುಡ್ಕೊಂಡು ಪೀಟರ್ ಆ ಜಾಗದೊಳಗಡೆ ಹೋಗಿ ಅದನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅದರ ತಾಯಿ ಬಂದು ಅವನನ್ನ ಸಾಯಿಸ್ಬಿಡುತ್ತೆ. ಅವಾಗ ಡೈನೋಸರ್ ಆ ಜಾಗದಲ್ಲಿ ಇರೋದನ್ನ ನೋಡಿ ಮ್ಯಾಲ್ಕಮ್ ಆ ಜಾಗದ ಡೋರ್ ನ ಕ್ಲೋಸ್ ಮಾಡ್ತಾನೆ. ಆ ಡೋರ್ ಕ್ಲೋಸ್ ಆಗೋಷ್ಟರಲ್ಲಿ ಸಾರಾ ಆ ಡೈನೋಸರ್ ಗೆ ಮತ್ ಬರುವಂತ ಇಂಜೆಕ್ಷನ್ ನ ಶೂಟ್ ಮಾಡ್ತಾಳೆ. ನಂತರ ಆ ಡೋರು ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನ್ಯೂಸ್ ನಲ್ಲಿ ಅಪಾಯಕಾರಿ ಡೈನೋಸರ್ ನ ಅದರ ಮರಿ ಜೊತೆ ಅದರ ಪ್ರಪಂಚಕ್ಕೆ ಒಂದು ಶಿಪ್ ನಲ್ಲಿ ವಾಪಸ್ ಕಳಿಸಲಾಗ್ತಿದೆ ಅಂತ ಬರ್ತಿರುತ್ತೆ. ಹಾಗೆ ಮಿಸ್ಟರ್ ಹ್ಯಾಮಂಡ್ ನಾವೆಲ್ಲ ಸರ್ಕಾರದ ಜೊತೆ ಕೈ ಜೋಡಿಸಿ ಇಂತಹ ಪ್ರಾಣಿಗಳಿಗೋಸ್ಕರ ಒಂದು ಕಟ್ಟುನಿಟ್ಟಾದ ಕಾನೂನ್ನ ಜಾರಿಗೊಳಿಸೋದಕ್ಕೆ ರಿಕ್ವೆಸ್ಟ್ ಮಾಡೋಣ. ನಾವೆಲ್ಲ ಸೇರಿ ಈ ಪ್ರಾಣಿಗಳನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಿರ್ತಾರೆ. ಅದಾದ್ಮೇಲೆ ಎಲ್ಲಾ ಡೈನೋಸರ್ ಪ್ರಾಣಿಗಳು ತುಂಬಾ ಆರಾಮಾಗಿ ಅವ್ರಗಳ ಪ್ರಪಂಚದಲ್ಲಿ ವಾಸ ಮಾಡ್ತಿರ್ತವೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.